ಜೈ ಜಿನೇಂದ್ರ ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೈಸೂರಿನ ಹಾಗೂ ಚಾಮರಾಜನಗರದ ಸಮಾಜದ ವತಿಯಿಂದ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ದಿನಾಂಕ 9/3/2019 ಭಗವಾನ್ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಅದ್ದೂರಿಯಾಗಿ ನಡೆದ ದೃಶ್ಯಾವಳಿಗಳು ನಿಮಗಾಗಿ. ಪರಿಯ ಸೊಬಗಾವ ದೇವರೊಡು ಕಾಣೆ, ಈ ಪರಿಯ ಸೊಬಗಾವ ದೇವರೊಡು ಕಾಣೆ. ಶ್ರೀಪತಿಯ ಕಂದ ಸಿರಿಬಾಹುಬಲಿಗಲ್ಲದೆ ಈ ಪರಿಯ ಸೊಬಗಾವ ದೇವರೊಡು ಕಾಣೆ. ಲಾವಣ್ಯದಲ್ಲಿ ನೋಡೆ ಪ್ರಥಮ ಮನ್ಮಥನಿವನು, ಕಾವಗುಣದಲ್ಲಿ ನೋಡೆ ಬೊಮ್ಮನಣುಗ, ಇವ ಗುಣದಲ್ಲಿ ನೋಡೆ ಭುವಿಯ ತೊರೆದಿಹನಯ್ಯ, ಇವ ಗುಣದಲ್ಲಿ ನೋಡೆ ಭುವಿಯ ತೊರೆದಿಹನಯ್ಯ. ಅವಸರೀತನಿಗೆ ಶ್ರೀ ಬಾಹುಬಲಿಗೆ ಈ ಪರಿಯ ಸೊಬಗಾವ ದೇವರೊಡು ಕಾಣೆ. ಶ್ರೀಪತಿಯ ಕಂದ ಸಿರಿಬಾಹುಬಲಿಗಲ್ಲದೆ ಈ ಪರಿಯ ಸೊಬಗಾವ ದೇವರೊಡು ಕಾಣೆ. ಸುತನದಲ್ಲಿ ನೋಡೆ ಭರತ ಚಕ್ರಿಯನುಜ, ಗುರುವು ತನದಲ್ಲಿ ನೋಡೆ ಪುರುದೇವ ಸುತನು, ಹಿರಿಯ ತನದಲ್ಲಿ ನೋಡೆ ಸುರರಾಜ ಪೂಜಿತನು, ಹಿರಿಯ ತನದಲ್ಲಿ ನೋಡೆ ಸುರರಾಜ ಪೂಜಿತನು. ಮೆರವ ಬೆಳ್ಗೊಳಪುರದೆ ಬಾಹುಬಲಿಯು ಈ ಪರಿಯ ಸೊಬಗಾವ ದೇವರೊಡು ಕಾಣೆ. ಶ್ರೀಪತಿಯ ಕಂದ ಸಿರಿಬಾಹುಬಲಿಗಲ್ಲದೆ ಈ ಪರಿಯ ಸೊಬಗಾವ ದೇವರೊಡು ಕಾಣೆ.
ಸೌಂದರ್ಯದಲ್ಲಿ ನೋಡೆ ಚೆಲುವರೊಳು ಚೆಲುವನಿವ ಔನ್ನತ್ಯದಲ್ಲಿ ನೋಡೆ ಲೋಕಾಗ್ರಸ್ಥಿತನು ಮಾನ್ಯತನದಲ್ಲಿ ನೋಡೆ ಲೋಕ ಪೂಜಿತನಯ್ಯ ಮಾನ್ಯತನದಲ್ಲಿ ನೋಡೆ ಲೋಕ ಪೂಜಿತನಯ್ಯ ಉನ್ನತನು ನೆಲೆಸೆಹನು ವಿಂಧ್ಯಾದ್ರಿಯೊಳಗೆ ಈ ಪರಿಯ ಸೊಬಗಾವ ದೇವರೊಳು ಕಾಣೆ ಶ್ರೀಪತಿಯ ಕಂದ ಸಿರಿಬಾಹುಬಲಿಗಲ್ಲದೆ ಈ ಪರಿಯ ಸೊಬಗಾವ ಈ ಪರಿಯ ಸೊಬಗಾವ ಈ ಪರಿಯ ಸೊಬ ಕಲ್ಲ ಮೆಲ್ಲಿತು ಮಾಡಿ ಶಿಲ್ಪಿ ಕೂಗಿದ ಕರೆಗೆ ಭಕ್ತಿ ಲಂಪಟನಾಗಿ ಭುವಿಗೆ ಬಂದು ಕಲ್ಲ ಮೆಲ್ಲಿತು ಮಾಡಿ ಶಿಲ್ಪಿ ಕೂಗಿದ ಕರೆಗೆ ಭಕ್ತಿ ಲಂಪಟನಾಗಿ ಭುವಿಗೆ ಬಂದು ಬೆಳುಗೊಳದ ಕುಟ್ಕುಟುಕು ಶಬ್ದಗಳ ಶಾಂತಿಯಂ ಮಾಂಡು ಮಲೆಯಗ್ರದಲ್ಲಿ ಬೀಡಬಿಟ್ಟು ಬೆಳುಗೊಳದ ಕುಟ್ಕುಟುಕು ಶಬ್ದಗಳ ಶಾಂತಿಯಂ ಮಾಂಡು ಮಲೆಯಗ್ರದಲ್ಲಿ ಬೀಡಬಿಟ್ಟು ರಾಕಾಸುಧಾಕರನ ಕಂಡರಿಸಿ ಸಮೆದಂಥ ರೂಪಕೂಪಾರವನು ಸುತ್ತ ಚೆಲ್ಲಿ ಪರಮನೊಂದದ್ಭುತದ ಸುಳಿವ ತೋರಲು ಜಗಕ್ಕೆ ಗೋಮಟೇಶ್ವರನಾಗಿ ನಿಂದೆ ದೇವಾ ಗೋಮಟೇಶ್ವರನಾಗಿ ನಿಂದೆ ದೇವಾ ನಿನ್ನಡಿಗಳಲ್ಲಿ ಲಾಸ್ಯವಂ ರಚಿಸುತ್ತೀರೆ ಪ್ರಕೃತಿಯಂ ಹಿಡಿದೆತ್ತಿ ಕಟಿಯಲಿಟ್ಟು ಶಾಂತಿ ನಿನ್ನಡಿಗಳಲ್ಲಿ ಲಾಸ್ಯವಂ ರಚಿಸುತ್ತೀರೆ ಪ್ರಕೃತಿಯಂ ಹಿಡಿದೆತ್ತಿ ಕಟಿಯಲಿಟ್ಟು ನೀಲ ನೆಲಗಳನ್ನೆಲ್ಲ ಒಂದೇ ನೋಟದಿ ನಳೆದು ಬಂಧಿಸಿದೆ ಬಿಡುಗಣ್ಣ ಬಿಳಿಯ ಸವಣ ನೀಲ ನೆಲಗಳನ್ನೆಲ್ಲ ಒಂದೇ ನೋಟದಿ ನಳೆದು ಬಂಧಿಸಿದೆ ಬಿಡುಗಣ್ಣ ಬಿಳಿಯ ಸವಣ ಜೀವನದ ಗೂಢಾರ್ಥದಿ ನಿವಾತ ವ್ರಾತಮಂ ಸ್ಮಿತ ಸಿಕ್ತವಂ ಮಾಡಿ ಬೋಧಿಸುತ್ತೆ ಜೀವನದ ಗೂಢಾರ್ಥದಿ ನಿವಾತ ವ್ರಾತಮಂ ಸ್ಮಿತ ಸಿಕ್ತವಂ ಮಾಡಿ ಬೋಧಿಸುತ್ತೆ ಸೈರಣೆಯ ಸತ್ವದಿಂ ಶತಮಾನ ಶತಮಾನಗಳ ಕಳೆದೆ ನಗು ನಗುತ್ತ ಲೀಲೆಯಿಂದೆ 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 ಇವತ್ತು ಭಕ್ತಿ ಕಾಣಿಕೆ ಸೇವೆ ಅಭಿಷೇಕವನ್ನು ಸಲ್ಲಿಸ್ತಾ ಇದ್ದೀವಿ. ಆ ಮಹಾಸ್ವಾಮಿಯ ತ್ಯಾಗದ ಸಂಕೇತವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಎಲ್ಲರ ಅನುಗ್ರಹಾರ್ಥವಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ನಮಗೆ ಭಾರತ ವರ್ಷದ ಸಮಸ್ತ ಅಹಿಂಸಾ ಬಂಧುಗಳಿಗೆ ಒಂದು ಒಳ್ಳೆಯ ಅವಕಾಶವಾಗಿದೆ. ಅದನ್ನು ಇವತ್ತು ಸ್ವಾಮಿಗೆ ಅರ್ಪಿಸಿ ಮಹಾಶಾಂತಿ ಮಂತ್ರದ ಮೂಲಕವಾಗಿ ಅವರಿಗೆ ಮಹಾಭಿಷೇಕವನ್ನು ಮಾಡಿದ್ದೀವಿ. ಇದೆಲ್ಲದೂ ಕೂಡ ನಮಗೆ ಮಾರ್ಗದರ್ಶನ, ಸಹಕಾರ, ಸಹಯೋಗ ಎಲ್ಲ ರೀತಿಯಾಗಿರ್ತಕ್ಕಂತಹ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಧರ್ಮಸ್ಥಳದ ಮಹಾನುಭಾವರಾಗಿರ್ತಕ್ಕಂಥ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ ನಮ್ಮ ಸಮಾಜದ ಪರವಾಗಿ, ಸಮಸ್ತರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲು ಇಷ್ಟಪಡ್ತಾ ಇದ್ದೀವಿ. ಧರ್ಮ ಬಂಧುಗಳೇ, ಈ ಮಹೋತ್ಸವ ಹೀಗೆ 12 ವರ್ಷಕ್ಕೊಮ್ಮೆ ನಡೀತಾ ಬಂದಿದೆ. ಇದಕ್ಕೆ ಎಲ್ಲರೂ ಕೂಡ ಸಮಾಜದವರು ಬಂದು ದೇವಶಾಸ್ತ್ರ ಮತ್ತು ಗುರುಗಳ
ಸಾಕ್ಷಿಯಾಗಿ ಸಮಕ್ಷಮದಲ್ಲಿ ಈ ಮಹೋತ್ಸವವನ್ನು ನೆರವೇರಿಸಿಕೊಟ್ಟಿದ್ದೇವೆ. ನಾವು ಈಗಾಗಲೇ ಹೇಳಿದ ಹಾಗೆ ನಾವಿವತ್ತು ಪಂಚ ಕಲ್ಯಾಣದವನ್ನೂ ದಾಟಿ ಪಂಚಮಹಾವೈಭವವನ್ನು ಮಾಡುವುದರ ಮೂಲಕವಾಗಿ ಆ ಬಾಹುಬಲಿಯ ಏನು ತ್ಯಾಗ ವೈರಾಗ್ಯಗಳಿದ್ದಾವೆ ಅವೆಲ್ಲವೂ ನಮ್ಮ ಲೋಕಕ್ಕೆ ಆದರ್ಶವಾಗಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞ ಕರೋತು ಶಾಂತಿ ಭಗವಾನ್ ಜಿನೇಂದ್ರ ಅಂತೇಳಿ ನಾವು ಸ್ವಾಮಿಯ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಸಮರ್ಪಿಸಿದ್ದೇವೆ. ಕ್ಷೇಮಂ ಸರ್ವಪ್ರಜಾನಾಂ, ಎಲ್ಲರಿಗೂ ಕೂಡ ಮಾನಸಿಕವಾಗಿರತಕ್ಕಂಥ ಶಾಂತಿ ಬೇಕು. ಮನಸ್ಸಿನ ವಿಕಾರಗಳು ದೂರವಾಗಬೇಕು. ಮನಸ್ಸಿನ ವಿಕಾರದಿಂದಾಗಿ ಇವತ್ತು ಜಗತ್ತಿನಲ್ಲಿ ಅಶಾಂತಿ ಆಗ್ತಾ ಇದೆ. ಎಲ್ಲ ಮಾನವ ಕೋಟಿಗೆ ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಸಿಗಲಿ ಅಂತ ಹೇಳ್ತಾ, ಅದರಿಂದ ಎಲ್ಲರಿಗೂ ಕೂಡ ಶಾಂತಿ ಮತ್ತು ಸಹಬಾಳ್ವೆ ಅಂತಕ್ಕಂತಹ ಪರಸ್ಪರ ಉಪಗ್ರಹವು ಜೀವನ ಅಂತಕ್ಕಂತಹ ಸೂತ್ರ ಅವರ ಜೀವನಕ್ಕೆ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಭಗವಂತನಲ್ಲಿ ನಾವು ಮತ್ತೊಮ್ಮೆ ಶುಭವಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಪೂಜ್ಯ ಕನಕಗಿರಿ ಶ್ರೀಗಳವರ ನೇತೃತ್ವದಲ್ಲಿ 2 ಪ್ರದೇಶದ ಶ್ರಾವಕರು, ಯಾಕೆಂದರೆ ಮೊದಲ ಹಿಂದಿನಿಂದಲೂ ಬಹಳ 2 ಮೈಸೂರು ರಾಜ್ಯ ಇದ್ದಾಗ ಮೈಸೂರಿನ ಸುತ್ತಮುತ್ತ ಇದ್ದಂಥ ಜೈನ ಶ್ರಾವಕರು ಅನೇಕ ಕ್ಷೇತ್ರಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಶರಣ ಬೆಳಗುಗಳನ್ನು ಪೋಷಿಸಿ ಬೆಳೆಸಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಮತ್ತೆ ಮೊನ್ನೆ ಅರೆತಿಪ್ಪೂರು ಭರತಿಪುರದಲ್ಲಿ ಕೂಡ ಹೊಸ ಭಟ್ಟಾರಕರನ್ನು ಸ್ಥಾಪಿಸಿದ ಕೀರ್ತಿ ಈ ಮೈಸೂರು ಮತ್ತು ಚಾಮರಾಜನಗರದ ಶ್ರಾವಕರಿಗೆ ಸಲ್ಲುತ್ತದೆ. ಹಾಗಾಗಿ ಇವತ್ತು ಈ ಎಲ್ಲ ಸೇವೆಯನ್ನು ನಡೆಸಿಕೊಟ್ಟಂಥ ಶ್ರೀಗಳವರಿಗೆ ಮತ್ತು ಎಲ್ಲ ಶ್ರಾವಕ ಬಂಧುಗಳಿಗೆ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಭಗವಾನ್ ಬಾಹುಬಲಿ ಈ ಮಹಾಮಸ್ತಕಾಭಿಷೇಕ ಸಮಿತಿಯ ಪರವಾಗಿ ಅನೇಕ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಭಗವಂತನಿಂದ ಆಶೀರ್ವಾದವನ್ನು ಕೋರ್ತಾ ಮತ್ತೊಮ್ಮೆ ಇವತ್ತು ನಮ್ಮ ಈ ಸೇವೆಯನ್ನು ಮಾಡಿದಂಥ ಸೇವಾಕರ್ತರ ಪರವಾಗಿ ಗುರುಗಳಿಗೆ ಸಮರ್ಪಣೆ ಮಾಡಿಬಿಟ್ರೆ ಭಟ್ಟಾರಕರಿಗೆ ಗೌರವ ಸಲ್ಲಿಸಿದರೆ ಇಡೀ ಸಮಾಜಕ್ಕೆ ಅದು ಹರಿದು ಹೋಗುತ್ತೆ ಅಂತ ಹೇಳಿ ನಮ್ಮ ಕ್ಷೇತ್ರದ ಈ ದಿವಸದ ಗೌರವವನ್ನು ಪೂಜ್ಯ ಶ್ರೀಗಳವರಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಮಹಾಮಸ್ತಕಾಭಿಷೇಕದ ಅಂತಿಮದಲ್ಲಿ ಶ್ರೀಗಳವರು ಇಂತಹ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಹಾಗೂ ಪೂಜ್ಯ ಹೆಗ್ಡೆಯವರು ಶ್ರೀಗಳವರಿಗೆ ಗೌರವಿಸಿ ಸನ್ಮಾನಿಸುವುದರ ಮೂಲಕ ಮಸ್ತಕಾಭಿಷೇಕದ ಯಶಸ್ಸಿಗೆ ಅಭಿನಂದನೆ ಸಲ್ಲಿಸಿದರು.